ನಾರಾಯಣ ಗುರು ಪದವಿ ಪೂರ್ವ ಕಾಲೇಜಿನ ಈ 2024-25 ಇದರ ವಾರ್ಷಿಕೋತ್ಸವದ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮೊಂದಿಗೆ ಆಸೀನರಾಗಿರ್ತಕ್ಕಂತಹ ಲೇಡಿ ಗೋಲ್ಶನ್ ಹಾಸ್ಪಿಟಲ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ಖ್ಯಾತ ಒಂದು ವಾಗ್ಮಿಗಳು ಆಗಿರತಕ್ಕಂತಹ ಡಾಕ್ಟರ್ ದುರ್ಗಾಪ್ರಸಾದ್ ಎಂ.ಆರ್. ರವರೇ, ಈ ಒಂದು ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು ಉದ್ಯಮಿಗಳು ಆಗಿರತಕ್ಕಂತಹ ಶ್ರೀಯುತ ಹರ್ಷನ್ ಸುವರ್ಣರವರೇ, ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆಯಾದ ಶ್ರೀಮತಿ ರೇಣುಕಾ ಅರುಣ್ ರವರೇ, ಕ್ಷೇಮ ಪರಿಪಾಲನಾ ಅಧಿಕಾರಿಯಾಗಿರತಕ್ಕಂತಹ ಶ್ರೀಯುತ ಕೇಶವ ಬಂಗೇರವರೇ, ಎಲ್ಲ ವಿದ್ಯಾರ್ಥಿ ನಾಯಕರುಗಳೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಬಹಳ ಒಂದು ಸುಂದರ ಸಮಾರಂಭ. ಈಗ ತಾನೇ ಕೇಶವ ಬಂಗೇರರು ಹೇಳಿದರು, ವಿದ್ಯಾರ್ಥಿ ಜೀವನದ ಅತಿ ಸುಂದರ ಕ್ಷಣ ಯಾವುದು ಅಂತ ಹೇಳಿದರೆ ಕಾಲೇಜಿನ ಸಮಾಪನಾ ಸಂದರ್ಭದಲ್ಲಿ ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥದ್ದು. ಅದರ ಫೋಟೋ ತೆಗೆದು ಮನೆಯಲ್ಲಿ ಇಟ್ಕೊಂಡು ಆಮೇಲೆ ಮಕ್ಕಳು ಮರಿಗಳಾದ ಮೇಲೆ ಆ ಫೋಟೋಗಳನ್ನು ತೋರಿಸಿ ನಾವು ಕಾಲೇಜಿನಲ್ಲಿ ಕಲಿತಾ ಇರುವಾಗ ಎಷ್ಟು ನಾನು ಪ್ರಶಸ್ತಿ ಪಡೆದಿದ್ದೇನೆ ಗೊತ್ತಾ ಅಂತ ಹೇಳಿ ಮಕ್ಕಳು ಮಕ್ಕಳಿಗೆ ತೋರಿಸುವಂತಹ ಆ ಕ್ಷಣ ಬಹುಶಃ ಎಲ್ಲರೂ ಒಂದು ನೆನಪಿಸಿಕೊಳ್ಳುವಂಥದ್ದು. ಈ ಒಂದು ಸಮಾರಂಭದಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರ ಆಗಲಿ, ಸಾಂಸ್ಕೃತಿಕ ಕ್ಷೇತ್ರ ಆಗಲಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಆಗಲಿ, ಎಲ್ಲದರಲ್ಲಿ ಇವತ್ತು ವಿಶೇಷ ಸಾಧನೆ ಮಾಡಿದವರನ್ನು ಅಭಿನಂದಿಸಿದ್ದೇವೆ. ಇಲ್ಲಿ ಎಲ್ಲ ಈ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಎಷ್ಟೊಂದು ರೀತಿಯ ಪ್ರತಿಭೆಗಳಿದ್ದೇವೆ ಅಂತ ಹೇಳಿ ನನಗೂ ತಿಳಿದದು ಮೊನ್ನೆ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ನೀವು ನೀಡಿದಂತಹ ಸಾಂಸ್ಕೃತಿಕ ವೈಭವ ಬಹಳ ಎಲ್ಲರ ಮೆಚ್ಚುಗೆಯನ್ನು ಪಡೆದು ನಾರಾಯಣಗುರು ಕಾಲೇಜಿನ ಕೀರ್ತಿಯನ್ನು ಸಮಾಜದಲ್ಲಿ ಅತಿ ಎತ್ತರಕ್ಕೆ ಏರಿಸಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಸಹಕರಿಸಿದ ಎಲ್ಲ ಉಪನ್ಯಾಸಕ ವೃಂದದವರಿಗೂ, ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇಣುಕಾ ಅರುಣ್ ರವರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಆ ಸಮಾರಂಭದಲ್ಲಿ MC ಆಗಿದ್ದದ್ದು ನಮ್ಮ ಕ್ಷೇಮ ಪರಿಪಾಲನಾ ಅಧಿಕಾರಿಯಾಗಿರತಕ್ಕಂತಹ ಕನ್ನಡ ಪ್ರಾಧ್ಯಾಪಕರು, ನಿಮ್ಮೆಲ್ಲ ಆತ್ಮೀಯ ಉಪನ್ಯಾಸಕರಾಗಿರತಕ್ಕಂತಹ ಶ್ರೀಯುತ ಕೇಶವ ಬಂಗೇರವರ MC ಅಂತ ಹೇಳಿದ್ರೆ ಬಹುಶಃ ಎಲ್ಲರೂ ಆ ದಿವಸ ನನ್ನಲ್ಲಿ ಹೇಳ್ತಾ ಇದ್ರು, ಬಹಳ ಒಂದು ಒಳ್ಳೆ MC ಅನ್ನು ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ ಅದು ಬಹುಶಃ ನಾರಾಯಣಗುರು ಕಾಲೇಜಿನಲ್ಲಿ ಇರುವಂತಹ ಶ್ರೀಯುತ ಕೇಶವ ಬಂಗೇರರು ಅಂತೇಳಿ. ನನಗೂ ಬಹಳ ಸಂತೋಷ ಆಯಿತು. ನಮ್ಮಲ್ಲಿರ್ತಕ್ಕಂತಹ ಇಂತಹ ಉಪನ್ಯಾಸಕರುಗಳು, ನಮ್ಮಲ್ಲಿ ಇರತಕ್ಕಂತಹ ಇಂತಹ ವಿದ್ಯಾರ್ಥಿಗಳು, ಇವರಲ್ಲಿ ಇಷ್ಟೆಲ್ಲ ಪ್ರತಿಭೆಗಳಿವೆ ಅಂತ ಹೇಳಿದರೆ ಬಹಳ ನನಗೂ ಸಂತೋಷ ಆಯಿತು. ಮಗದೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆ ಇನ್ನಷ್ಟು ಬೆಳಗಲಿ ಅಂತೇಳಿ ಹಾರೈಸುವುದರ ಜೊತೆಗೆ, ವಿದ್ಯಾರ್ಥಿಗಳೇ, ಎಲ್ಲರ ಮನೆಯಲ್ಲಿ ತಮ್ಮ ಮಕ್ಕಳು ಕಲಿಬೇಕು, ಉತ್ತಮ ಅಂಕಗಳನ್ನು ಪಡೀಬೇಕು, ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಏರಬೇಕು ಅಂತ ಹೇಳಿ ಎಲ್ಲ ತಂದೆ ತಾಯಿಯವರ ಎಲ್ಲ ಆಶೆ ಇದ್ದದ್ದೇ. ಅದು ಸಹಜ ಕೂಡ.
ನಾವು ಸಮಾಜದಲ್ಲಿ ಅಥವಾ ಜೀವನದಲ್ಲಿ ಮುಂದೊಂದು ದಿನ ಉತ್ತಮ ಸಾಧನೆ ಮಾಡಬೇಕು ಅಂತ ಇದ್ರೆ ನಮಗೆ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸು ಕೂಡ ಬಹಳ ಒಂದು ಅಗತ್ಯ. ಈಗ ಏನಿದ್ರು ಶಿಕ್ಷಣದ ಅಂಕ ಮೇಲೆ ಅವರನ್ನು ಗುರುತಿಸಲಿಕ್ಕೆ ಯಾವುದೇ ಒಂದು ನೀವು ಕಂಪನಿಗೆ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಕೇಳುವಂತಹದ್ದು ನಿಮ್ದು ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಅದು ಕೂಡ PUC 2 ವರ್ಷಗಳು ಅತ್ಯಂತ ಒಂದು ಸೂಕ್ಷ್ಮವಾದದ್ದು. ಜೀವನದಲ್ಲಿ ಈ 2 ವರ್ಷ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇರೆ ಬೇರೆ ಆಕರ್ಷಣೆ ಇರುವುದು ಸಹಜ. ಆದರೆ ಈ 2 ವರ್ಷ ಎಲ್ಲ ಆಕರ್ಷಣೆಗಳನ್ನು ಸ್ವಲ್ಪ ಬದಿಗಿಟ್ಟು ಶಿಕ್ಷಣದ ಕಡೆಗೆ ಹೆಚ್ಚು ನೀವು ಗಮನ ಹರಿಸಿದರೆ ಬಹುಶಃ ನಿಮ್ಮ ಜೀವನ ಬೆಳಗುವುದರಲ್ಲಿ ಸಂಶಯ ಇಲ್ಲ. ವಿದ್ಯಾರ್ಥಿಗಳೇ, ಶಿಕ್ಷಣ ಜ್ಞಾನ ಸಂಪಾದನೆಗೆ ಬಹಳ ಅಗತ್ಯ. ಆದರೆ ಈ ಶಿಕ್ಷಣದ ಜೊತೆಯಲ್ಲಿ ನಾವು ನಮ್ಮ ಉನ್ನತವಾದಂತಹ ಸಂಸ್ಕಾರ, ಉನ್ನತವಾದಂತಹ ಸಂಸ್ಕೃತಿ, ಈ ಜೀವನ ಮೌಲ್ಯಗಳು ಇದನ್ನು ಜೊತೆಗೂಡಿಸಿ ನಾವು ಮುಂದುವರಿದರೆ ಬಹುಶಃ ಇನ್ನಷ್ಟು ನಮ್ಮ ಜೀವನದಲ್ಲಿ ನಾವು ಸಂತೋಷ ಪಡುವಂತಹ ಸಂದರ್ಭ ಜಾಸ್ತಿ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನಾವು ನೋಡ್ತಾ ಇದ್ದೇವೆ, ಎಷ್ಟೇ ವಿದ್ಯಾರ್ಥಿಗಳು ಅಂಕ 95, 98, 99 ಅಂಕ ಗಳಿಸ್ತಾರೆ. ಆದರೆ ಜೀವನದ ಮೌಲ್ಯಗಳ ಕೊರತೆ ಅವರಲ್ಲಿ ಇರ್ತದೆ. ಹೆಚ್ಚಿನ ಯುವ ಜನಾಂಗದಲ್ಲಿ ಈಗ ಈ ಜೀವನದ ಮೌಲ್ಯಗಳನ್ನು ಮರೆತೇ ಬಿಟ್ಟಿದ್ದಾರೆ. ಇದು ತಪ್ಪು, ಹೀಗಾಗಬಾರದು. ಈ ಸಂದರ್ಭದಲ್ಲಿ ನಿಮಗೊಂದು ಘಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಬಡ ಕುಟುಂಬದ ವಿದ್ಯಾರ್ಥಿ ಒಬ್ಬ ಇದ್ದ. ಬಹಳಷ್ಟು ಕಲಿಬೇಕಂತೇಳಿ ಹಂಬಲ ಅವನಲ್ಲಿ ಇದ್ರೂ ಅವನಿಗೆ ಆರ್ಥಿಕ ಅಡಚಣೆ ಇತ್ತು. ತಂದೆ ತಾಯಿ ಇಬ್ಬರು, ತಾಯಿಗೆ ಹುಷಾರಿಲ್ಲ, ತಂದೆಗೆ ವಯಸ್ಸಾಗಿತ್ತು, ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದುದರಿಂದ ಇವನಿಗೆ ಹೆಚ್ಚು ಕಲಿಬೇಕ ಹಂಬಲ ಇದ್ದರೂ ಅವನಿಗೆ ಕಲೀಲಿಕ್ಕೆ ಹೆಚ್ಚು ಸಾಧ್ಯ ಆಗದೇ ಇದ್ದ ಸಂದರ್ಭದಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಹೇಳಿ ಅವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಈ ಮೂಲಕ ಸಂಪಾದನೆ ಮಾಡುವುದರ ಜೊತೆಗೆ ದಿವಸ ಬೆಳಿಗ್ಗೆ ಬೇಗ ಎದ್ದುಕೊಂಡು ಹೋಗಿ ಮನೆ ಮನೆಗೆ ಪೇಪರ್ ಹಂಚ್ತಾ ಇದ್ದ. ಹೀಗೆ ಪೇಪರ್ ಹಂಚ್ತಾ ಇರುವಾಗ ಒಂದು ದೊಡ್ಡ ಮನೆ, ದೊಡ್ಡ ಕಾಂಪೌಂಡ್, ಅಲ್ಲಿ ಕೂಡ ದಿವಸ ಪೇಪರ್ ಹಾಕ್ತಿದ್ದ. ಅಲ್ಲಿ ಪೇಪರ್ ಹಾಕ್ತಾ ಹೋದಾಗ ಅಲ್ಲಿ ಒಂದು ಪೇಪರ್ ಇಡ್ಲಿಕ್ಕೆ ಒಂದು ಎದುರಿಗೆ ಜಾಗ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದು ಪೇಪರ್ ಹಾಕ್ಲಿಕ್ಕೆ ಒಂದು ಪೈಪ ಅಥವಾ ಏನಾದರೂ ಒಂದು ಇಟ್ಟಿರ್ತಾರೆ, ಅದರಲ್ಲಿ ಪೇಪರ್ ಹಾಕಿ ಹೋಗ್ತಾನೆ. ಆದರೆ ಇಲ್ಲಿ ಅಂತಹ ಅನುಕೂಲತೆ ಇರಲಿಲ್ಲ. ಪ್ರತಿ ಸಲ ಅವ ಬೆಲ್ ಹೊಡೆದು ಸುಮಾರು ಹೊತ್ತು ಕಾಯಬೇಕಿತ್ತು. ಆಮೇಲೆ ಯಾರೋ ಒಬ್ಬ ಪ್ರಾಯದ ಒಂದು ಮುದುಕ ಬಂದು ಪೇಪರ್ ತಗೊಳ್ಳೋದು ರೂಢಿಯಾಗಿತ್ತು. ಇದನ್ನು ಗಮನಿಸಿದ ಆ ಹುಡುಗ ಒಂದು ದಿನ ಭಾರಿ ಒಂದು ಕುತೂಹಲದಿಂದ ಕೇಳಿಯೇ ಬಿಟ್ಟ. ಸರ್, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಾನು ದಿವಸ ಬಂದು ನಿಮ್ಮಲ್ಲಿ ಬೆಲ್ ಹೊಡೆದು ಆದಮೇಲೆ ಸುಮಾರು ಹೊತ್ತು ನೀವು ನನ್ನನ್ನು ಕಾಯಿಸಿ ಆಮೇಲೆ ನಿಧಾನವಾಗಿ ಬಂದು ಬಾಗಿಲು ತಟ್ತೀರಿ, ಏನು ಕಾರಣ ಅಂತ. ಅದರ ಬದಲಿಗೆ ನೀವೇನಾದರೂ ಒಂದು ವ್ಯವಸ್ಥೆ ಮಾಡಿ ಹೊರಗೆ ಪೇಪರ್ ಇಡಲಿಕ್ಕೆ ಅನುಕೂಲ ಕಲ್ಪಿಸಿ ಕೊಟ್ಟರೆ ನನಗೆ ಬಹಳ ಅನುಕೂಲ ಆಗ್ತದೆ. ನನಗೆ ದಿವಸ ಕಾಲೇಜಿಗೆ ಲೇಟ್ ಆಗ್ತದೆ, ದಯವಿಟ್ಟು ಸಹಕರಿಸಿ ಅಂತ ಕೇಳುವಾಗ ಆ ಮುದುಕ ತನ್ನ ವಿಷಯ ಹೇಳ್ತಾನೆ. ಏನು ಅಂತ ಹೇಳಿದರೆ, ಅವನಿಗೆ 2 ಮಕ್ಕಳು. ಹಿರಿಯ ಮಗ ಇಂಜಿನಿಯರಿಂಗ್ ಕಲಿತ. ಇಂಜಿನಿಯರಿಂಗ್ ಮುಗಿಸಿ ತಾನು ಹೆಚ್ಚು ಓದಬೇಕು ಅಂತ ಹೇಳಿ ಅಮೇರಿಕಕ್ಕೆ ಹೋದ. ಅಮೇರಿಕಕ್ಕೆ ಹೋದವ ಅಲ್ಲೇ ಅಮೇರಿಕದಲ್ಲಿ ಹೆಚ್ಚು ಕಲಿತು ಆಮೇಲೆ ಅಲ್ಲಿಯ ಹುಡುಗಿಯನ್ನು ಮದುವೆಯಾಗಿ ಅಲ್ಲೇ ಉಳ್ಕೊಂಡ. 2ನೇ ಮಗ ತಾನು ಡಾಕ್ಟರ್ ಕಲಿತು ಆಮೇಲೆ ತಾನು ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಹೇಳಿ ಹೋಗಿ ಅಲ್ಲಿ ಉಳ್ದ. ಆಮೇಲೆ ಅವ ಊರಿಗೆ ಬರಲಿಲ್ಲ. ಆದರೆ ಪ್ರತಿ ತಿಂಗಳು ಇಬ್ಬರು ಮಕ್ಕಳು ಈ ತಂದೆಗೆ ಖರ್ಚಿಗೆ ಅಂತೇಳಿ ದುಡ್ಡು ಕಳಿಸ್ತಾ ಇದ್ರು. ಆದರೆ ಏನಾಗಿದೆ ಅಂತ ಹೇಳಿದರೆ, ಈ ತಂದೆಗೆ ಅವರ ಕಷ್ಟ, ಅವರ ಇರತಕ್ಕಂಥ ಭಾವನೆಗಳನ್ನು ಹಂಚಲಿಕ್ಕೆ ಯಾರೂ ಇರಲಿಲ್ಲ. ಹೀಗಿರೋ ಸಂದರ್ಭದಲ್ಲಿ ಈ ಹುಡುಗನ ಹತ್ರ ಹೇಳ್ತಾರೆ, ಅಪ್ಪ ನೋಡು ಮಗ, ನಾನು ಯಾಕೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿದರೆ, ನನ್ನ 2 ಮಕ್ಕಳು ವಿದೇಶದಲ್ಲಿದ್ದಾರೆ. ನನ್ನ ಹೆಂಡತಿ ಒಂದು 4 ವರ್ಷದ ಮೊದಲು ತೀರಿ ಹೋಗಿಬಿಟ್ಲು.
ನಾನು ಅನಾಥನಾಗಿದ್ದೇನೆ, ಒಬ್ಬನೇ ಇದ್ದೇನೆ ಮನೆಯಲ್ಲಿ. ನಿನ್ನಂಥವರು ಪೇಪರ್ ಹಾಕ್ಲಿಕ್ಕೆ ಬಂದಾಗ ಕನಿಷ್ಠ ನನಗೊಂದು ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಎಂಬ ನನ್ನ ಒಂದು ಸ್ವಾರ್ಥದಿಂದ ಹೀಗೆ ಮಾಡಿದ್ದೇನೆ. ದಯವಿಟ್ಟು ನೀನು ಸಹಕರಿಸಬೇಕು. ನಿನಗೆ ಬೇಕಾದ ನೀನು ತಿಂಗಳಿಗೆ ನಾನು 2,000 ರೂಪಾಯಿ ಹೆಚ್ಚು ನಿನಗೆ ನಾನು ದುಡ್ಡು ಕೊಡ್ತೇನೆ, ನೀನು ನನಗೆ ಬಂದು ನನ್ನ ಹತ್ರ ಮಾತಾಡಿಕೊಂಡು ಹೋಗಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಮುಂದೊಂದು ದಿನ ಏನಾಗ್ತದೆ ಅಂತ ಹೇಳಿದರೆ, ಆ ಹುಡುಗ ಬಂದು ಹೀಗೆ ಮಾತಾಡಿಸಿ ಹೋಗುವಾಗ ಈ ಅಪ್ಪ ಒಂದು ಕಾಗದ ಕೊಡ್ತಾನೆ ಪೇಪರ್ ಆಗುವ ಹುಡುಗನ ಹತ್ರ. ಅದರಲ್ಲಿ 2 ಮಕ್ಕಳದು, ಅಮೇರಿಕದು ಮತ್ತು ಇಂಗ್ಲೆಂಡ್ 2 ಮಕ್ಕಳಿದು ಫೋನ್ ನಂಬರ್ ಇರ್ತದೆ. ಮಗ, ನನ್ನ ಆರೋಗ್ಯ ಏನೂ ಒಳ್ಳೆಯದಿಲ್ಲ, ಒಂದು ವೇಳೆ ನಾನು ನಿಧನ ಹೊಂದಿದ್ರೆ, ನಾನು ಬಾಗಿಲು ತೆಗೆಯದಿದ್ದರೆ ನೀನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಿಳಿಸಿ ಈ ಬಾಗಿಲು ಓಪನ್ ಮಾಡಿ ನನ್ನ ನಿಧನ ವಿಷಯವನ್ನು ಈ 2 ಮಕ್ಕಳಿಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ಹಾಗೆ ಮುಂದೊಂದು ದಿನ ಇವ ಆ ಕದ್ದು ತಟ್ಟುವಾಗ ಬಾಗಿಲು ತೆರೆಯಲಿಲ್ಲ. ಇವನಿಗೆ ಬಹಳ ಒಂದು ಹೆದರಿಕೆ ಆಯಿತು. ಕೂಡಲೇ ಅವ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪೊಲೀಸ್ನವ್ರು ಬಂದು ಬಾಗಿಲು ತೆಗೆದು ನೋಡುವಾಗ ಈ ತಂದೆ ನಿಧನರಾಗಿದ್ದು. ಈ ವಿಷಯವನ್ನು 2 ಮಕ್ಕಳಿಗೆ ತಿಳಿಸಿದಾಗ ಮಕ್ಕಳು, ನಮಗೆ ಊರಿಗೆ ಬರಲಿಕ್ಕೆ ಅಸಾಧ್ಯ, ನಮಗೆ ರಜೆ ಸಿಕ್ಕುವುದಿಲ್ಲ, ಅವರನ್ನು ಅಲ್ಲೇ ನೀನೇ ದಫನ ಮಾಡಿಸು, ಅದಕ್ಕೆ ಎಷ್ಟು ಖರ್ಚಾಗ್ತದೆ, ನಾವು ಕಳಿಸ್ತೇವೆ ಅಂತ ಹೇಳುವಾಗ ಈ ಹುಡುಗನ ಕಣ್ಣಲ್ಲಿ ನೀರು ಬಂತಂತೆ. ನೋಡಿ, ಇಷ್ಟೊಂದು ಕಷ್ಟದಲ್ಲಿ ಸಾಕಿ ಸಲಹಿದ ಈ ಮಕ್ಕಳು ಕಡೆ ಕಾಲದಲ್ಲಿ ತಂದೆಯವರ ಹತ್ರ ಮಾತಾಡ್ಲಿಕ್ಕೆ ಅವರಿಗೆ ಇದಿಲ್ಲ, ಸೌಜನ್ಯ ಇಲ್ಲ. ತಂದೆಯವರು ತೀರಿ ಹೋದಾಗ ತಂದೆಯವರನ್ನು ನೋಡ್ಲಿಕ್ಕೂ ಬರಲಿಕ್ಕೆ ಆಗಲಿಲ್ಲ, ಇಂಥ ಸೌಜನ್ಯ ತೋರಲಿಲ್ಲ ಅಂತ ಇಂಥ ಮಕ್ಕಳು ಇದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡಿದಾಗ್ತದೆ. ವಿದ್ಯಾರ್ಥಿಗಳೇ, ನಾವು ಶಿಕ್ಷಣದ ಜೊತೆಯಲ್ಲಿ ಜೀವನದ ಮೌಲ್ಯಗಳನ್ನು ಸೇರಿಸಿಕೊಂಡು ಮುನ್ನಡೆದರೆ ನಮ್ಮ ಜೀವನ ಸಂತೋಷವಾಗ್ತದೆ, ಸುಂದರಮಯವಾಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆಲ್ಲ ನಿಮ್ಮ ಮುಂದಿನ ಜೀವನ ಬೆಳಗಲಿ ಅಂತ ಹೇಳಿ ಹಾರೈಸುತ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.